ಹಾಯ್, ನಾನು ಡಾಕ್ಟರ್ ಸ್ವಾತಿ ಫ್ರಮ್ ವಿಶ್ವಾಮೃತ ಮಲ್ಟಿ ಸ್ಪೆಷಾಲಿಟಿ ಆಯುರ್ವೇದ ಹಾಸ್ಪಿಟಲ್, ಕೋಗಿಲು, ಮೇನ್ ರೋಡ್. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನು ಅಂದರೆ ನಿಮಗೆಲ್ರಿಗೂ ಸ್ವರ್ಣಬಿಂದು ಪ್ರಾಶನದ ಇಂಪಾರ್ಟೆನ್ಸು, ಬೆನಿಫಿಟ್ಸು ತಿಳಿಸ್ಕೊಡೋಕ್ಕೋಸ್ಕರ. ನೌಡೇಸ್ ನಮ್ಮ ಕಿಡ್ಸ್ಗೆ ಇನಫ್ ಇಮ್ಯುನಿಟಿ ಇಲ್ಲದ ಕಾರಣ ಫ್ರೀಕ್ವೆಂಟ್ ಆಗಿ ಕಾಫ್, ಕೋಲ್ಡ್, ಫೀವರ್ ಇದೆಲ್ಲ ಪದೇ ಪದೇ ಬಂದು ಅವ್ರ ಸ್ಕೂಲ್ ಗೋಯಿಂಗು, ಅವ್ರದ್ದು ಆ್ಯಕ್ಟಿವಿಟೀಸು, ಅವ್ರದ್ದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮಿಸ್ ಆಗ್ತಾ ಇದೆ. ಅದಕ್ಕೆ ನಾವು ಏನು ಮಾಡ್ಬೋದು? ಅಫ್ಕೋರ್ಸ್ ನಮಗೆ ಗೊತ್ತು, ಇಮ್ಯುನಿಟಿನ ಫುಡ್ಡು, ಎಕ್ಸಸೈಸು ಮತ್ತು ಹೋಮ್ ರೆಮಿಡೀಸಿಂದ ಕೂಡ ಜಾಸ್ತಿ ಮಾಡ್ಕೋಬೋದು. ಆದರೆ ಈಗಿರೋ ಸೆಡೆಂಟರಿ ಲೈಫಲ್ಲೇ ಅದು ಸಾಕಾಗಲ್ಲ. ಇದಕ್ಕೆ ಅಂತ ನಮ್ಮ ಆಯುರ್ವೇದದಲ್ಲಿ ಚಿಕ್ಕ ಮಕ್ಕಳಿಂದನೇ ಹೇಗೆ ನೀವು ಇಮ್ಯುನಿಟಿ ಬೂಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ನಾವು ಸ್ವರ್ಣಬಿಂದು ಪ್ರಾಶನ ಅಂತ ಕರಿತೀವಿ. ಸ್ವರ್ಣಬಿಂದು ಅಂದರೆ ಏನು? ಬೆಸ್ಟ್ ಕ್ವಾಲಿಟಿ ಗೋಲ್ಡ್ ಭಸ್ಮ, ತುಪ್ಪ, ಜೇನುತುಪ್ಪ ಮತ್ತು ಹರ್ಬಲ್ ಎಕ್ಸ್ಟ್ರಾಕ್ಟ್ನ ಮಿಕ್ಸ್ ಮಾಡಿ ಮಾಡೋದೇ ಸ್ವರ್ಣಬಿಂದು. ಸ್ವರ್ಣಪ್ರಾಶನ ಹಲವಾರು ಹೆಸರುಗಳು: ಸುವರ್ಣಪ್ರಾಶನ, ಸ್ವರ್ಣಪ್ರಾಶನ, ಸ್ವರ್ಣಬಿತ್ ಪ್ರಾಶನ. ನಿಮ್ಗೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ಎಷ್ಟು ವಯಸ್ಸಿನ ಮಕ್ಕಳಿಗೆ ಇದು ಕೊಡಬಹುದು ಅಂತ. ಇದು ಹುಟ್ಟಿನಿಂದ 16 ವರ್ಷದ ಮಕ್ಕಳವರೆಗೂ ಕೊಡಬಹುದು. ಹುಟ್ಟಿನಿಂದ 1 ವರ್ಷದವರೆಗೂ 2 ಡ್ರಾಪ್ಸ್, 1 ವರ್ಷದಿಂದ 16 ವರ್ಷದವರೆಗೂ 4 ಡ್ರಾಪ್ಸ್. ಪುಷ್ಯ ನಕ್ಷತ್ರ. ಈ ನಕ್ಷತ್ರವು 27 ದಿನಕ್ಕೊಮ್ಮೆ ಬರುತ್ತದೆ. ಈ ದಿನದಂದು ನಾವು ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಕೊಡುವುದರಿಂದ ಹಲವಾರು ಉಪಯೋಗಗಳು: ಎವ್ರಿ ಮಂತ್ ಕರೆಕ್ಟಾಗಿ ಸ್ವರ್ಣಬಿಂದು ಫಾಲೋ ಮಾಡಿದ್ರೆ ಇಮ್ಯುನಿಟಿ, ಫಿಸಿಕಲ್, ಮೆಂಟಲ್ ಗ್ರೋತ್, ಡೈಜೆಸ್ಟಿವ್ ಪವರ್, ಇಂಟೆಲೆಕ್ಚುಯಲ್ ಆ್ಯಂಡ್ ಗ್ರಾಸ್ಪಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಅದೇ ಅಲ್ಲದೆ ಈ ಪದೇ ಈ ರೆಸ್ಪಿರೇಟರಿ ಡಿಸಾರ್ಡರ್ಸು, ಕಾಫ್, ಕೋಲ್ಡ್, ಫೀವರ್, ಅಲರ್ಜಿಸ್ ಅದರಿಂದ ಕೂಡ ನಮ್ಮ ಮಕ್ಕಳನ್ನ ಕಾಪಾಡ್ಕೋಬಹುದು. ಸೊ ನಾನು ಎಲ್ಲ ಪೇರೆಂಟ್ಸ್ಗೂ ಸಜೆಸ್ಟ್ ಮಾಡೋದೇನು ಅಂದರೆ, ಈ ಸ್ವರ್ಣಬಿಂದುನ ಎಲ್ಲ ಮಕ್ಕಳಿಗೂ ಕೊಟ್ಟು ಅದರಿಂದ ಆಗೋ ಒಳ್ಳೆ ಉಪಯೋಗನ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು.